Hi friends, welcome back to Spoken English Viral Play YouTube channel. ಈವರೆಗೆ ನನ್ನ ಲೈಫ್ ನಲ್ಲಿ ಎಲ್ಲಿಗೂ ತಡವಾಗಿ ಹೋಗಿಲ್ಲ ಎಂದು ನಿಮಗೆ ಹೇಳೋಕಾಗುತ್ತಾ? ನನಗಂತೂ ಆಗಲ್ಲ. ಸೊ ಹಾಗೆ ಲೇಟ್ ಆಗಿ ಹೋದ ಸಂದರ್ಭದಲ್ಲಿ ಅದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಎಕ್ಸ್ಕ್ಯೂಸ್ ಹೇಳೋದು ಎಂದು ಈ ವಿಡಿಯೋದ ಮೂಲಕ ಕಲಿಯೋಣ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಫಾಲೋ ಮಾಡ್ತಾ ಇರಿ. ಈಗ ಸಾಮಾನ್ಯವಾಗಿ ನಾವು ಲೇಟ್ ಆದಾಗ ಇಂಗ್ಲಿಷ್ ನಲ್ಲಿ Sorry, I am late. ನಾನು ಸ್ವಲ್ಪ ಹೊತ್ತು ಜಾಸ್ತಿ ಮಲಗಿದೆ, ನಾನು ಹೆಚ್ಚು ಹೊತ್ತು ಮಲಗಿದೆ. I overslept. ಬಸ್ ತಡವಾಗಿತ್ತು, ಬಸ್ ತಡವಾಗಿತ್ತು. The bus was late. ಬಸ್ ಬರೋಕೆ ತುಂಬಾ ಸಮಯ ಕಾದು ನಿಲ್ಲಬೇಕಾಯಿತು. I had to wait ages for bus. ಹೆಚ್ಚಿನ ಟ್ರಾಫಿಕ್ ಇತ್ತು, ವಿಪರೀತ ಟ್ರಾಫಿಕ್ ಇತ್ತು. The traffic was terrible. ನನಗೆ ಪಾರ್ಕ್ ಮಾಡಲು ಸ್ಥಳ ಸಿಗ್ಲಿಲ್ಲ, ನನಗೆ ವೆಹಿಕಲ್ ಪಾರ್ಕ್ ಮಾಡಲು ಸ್ಥಳ ಸಿಗ್ಲಿಲ್ಲ. I couldn't find a parking spot. ಬರುವಾಗ ದಾರಿ ತಪ್ಪಿತು, ಇಲ್ಲಿಗೆ ಬರುವಾಗ ದಾರಿ ತಪ್ಪಿತು. I got lost coming here. ನಾನು ಮೀಟಿಂಗ್ ನಲ್ಲೇ ಉಳಿದೆ, ಮೀಟಿಂಗ್ ನಲ್ಲೇ ಬಾಕಿಯಾದೆ. I was tied up in a meeting. ಟೈಮ್ ಹೋದದ್ದೇ ಗೊತ್ತಾಗ್ಲಿಲ್ಲ, ಟೈಮ್ ಹೋದದ್ದೇ ಗೊತ್ತಾಗ್ಲಿಲ್ಲ. I just lost track of time. ಸೊ ಫ್ರೆಂಡ್ಸ್, ಈ ರೀತಿಯ ಎಕ್ಸ್ಕ್ಯೂಸ್ಗಳನ್ನು ನಾವು ಡೈಲಿ ಲೈಫ್ ನಲ್ಲಿ ಹೇಳ್ತಿರ್ತೇವೆ. ಅದನ್ನೇ ಇಂಗ್ಲಿಷ್ ನಲ್ಲಿ ಹೇಗೆಂದು ನಾವೀಗ ಕಲಿತಿದ್ದೇವೆ. ಸ್ವಲ್ಪ ಸೆಕೆ ಇದ್ರೆ ನಾವು ಅದನ್ನು ಇಂಗ್ಲಿಷ್ ನಲ್ಲಿ It's nice and warm today. ವಿಪರೀತ ಸೆಕೆ ಇದೆ, ವಿಪರೀತ ಸೆಕೆ ಇದೆ ಎಂದು ಹೇಳುವುದಕ್ಕೆ ಇಂಗ್ಲಿಷ್ ನಲ್ಲಿ It's absolutely boiling. ಅಥವಾ ಈ ರೀತಿಯಲ್ಲಿ ಕೂಡ ಹೇಳ್ಬೋದು, We are having a real heat wave. ಇನ್ನು ಮುಂದಕ್ಕೆ ಚಳಿ ಇರುತ್ತದೆ, ಇನ್ನು ಮುಂದಕ್ಕೆ ಚಳಿ ಇರುತ್ತದೆ. We are expecting some cold weather. We are expecting some winter. ಸ್ವಲ್ಪ ಚಳಿ ಇದೆ, Weather is a little chilly. ಮೈ ನಡುಗುವಷ್ಟು ಚಳಿ ಇದೆ, ಅಂದ್ರೆ ವಿಪರೀತ ಚಳಿ ಇದೆ. It's freezing. ತಾಪಮಾನ ಕಡಿಮೆಯಾಗ್ತಾ ಇದೆ, ಟೆಂಪರೇಚರ್ ಕಡಿಮೆಯಾಗ್ತಾ ಇದೆ. ಅಂದ್ರೆ ಫಸ್ಟ್ 30 ಇದ್ದಿದ್ದು ಈಗ 28, 26, 24, 22 ಹೀಗೇನೆ ಕಡಿಮೆಯಾಗ್ತಾ ಇದೆ. The temperature is dropping. ಕಂಬಳಿ ಹಾಕಿ ಮಲಗು, ಕಂಬಳಿ ಹೊದಿಸಿ ಮಲಗು. Make sure to bundle up. Okay friends, if you like this video, make sure you share this and also don't forget to subscribe this channel.